ಜೈ ಆದಿವಾಸಿ, ಜೈ ಜೈ ಆದಿವಾಸಿ, ಜೈ ಆದಿವಾಸಿ. ಕೆಆರ್ಪುರ ಕ್ಷೇತ್ರದ ಬಿ ನಾರಾಯಣಪುರದಲ್ಲಿ ಕರ್ನಾಟಕ ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸರ್ವ ಸದಸ್ಯರ ಸಭೆಯಲ್ಲಿ ನೂತನ ಪದಾಧಿಕಾರಿಗಳಿಗೆ ಸಂಘಟನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ನಾರಾಯಣ್ ಸೇರ್ಪಡೆಯಾದವರಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಿ ನಂತರ ಮಾತನಾಡಿದರು. ಯಾವುದೇ ಸಂಘವನ್ನು ಸದೃಢವಾಗಿ ಕಟ್ಟಲು ಶಿಸ್ತು ಮುಖ್ಯವಾಗಿರುತ್ತದೆ. ನಮ್ಮ ದೇಶದಲ್ಲಿ 100 ವರ್ಷಗಳ ಪೂರೈಸಿರುವ RSS ಸಂಘಟನೆ ಒಂದು ಕರೆ ನೀಡಿದರೂ ಸಾವಿರಾರು ಕಾರ್ಯಕರ್ತರು ನಿಗದಿತ ಸಮಯಕ್ಕೆ ಸೇರುತ್ತಾರೆ. ಅದು ಅವರಲ್ಲಿರುವ ಶಿಸ್ತು. ಅದೇ ರೀತಿ ನಮ್ಮ ಸಂಘಟನೆಯನ್ನು ಕಟ್ಟಲು ಎಲ್ಲರೂ ಸಹಕಾರ ನೀಡಬೇಕಾಗಿದೆ ಎಂದು ತಿಳಿಸಿದರು. ಜೈ ಜೈ ಆದಿವಾಸಿ, ಜೈ RPI, ಜೈ ವೆಂಕಟರಮಣ, ಜೈ ನಾಡಸ್ವಾಮಿ. ಈ ಸಂದರ್ಭದಲ್ಲಿ ಕರ್ನಾಟಕ ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ ನಗರ ಜಿಲ್ಲಾಧ್ಯಕ್ಷ ಹಾಗೂ ಉಗ್ರಂ ಚಲನಚಿತ್ರ ನಟ ಆರ್ ನಾರಾಯಣಮೂರ್ತಿ, ಜಿಲ್ಲಾ ಕಾರ್ಯದರ್ಶಿ ಕಿರಣ್ ಕುಮಾರ್, ಐಎಚ್ ಡಾಕ್ಟರ್ ಲೋಕೇಶ್, ಶ್ರೀಮತಿ ಸುಶೀಲಾ ನಾರಾಯಣ್, ಸೇವಾ ಟ್ರಸ್ಟ್ ಖಜಾನ್ಸಿ ಅಮರಾವತಿ, ಶ್ರೀನಿವಾಸ್, ಕೃಷ್ಣಪ್ಪ, ಪವಿತ್ರ ಹಾಗೂ ಇತರರು ಹಾಜರಿದ್ದರು. ಸಂಘಟನೆ ಸೇರ್ಪಡೆ ಆದರು. ಅದೇ ರೀತಿ RPIಗೂ ಸಹ ಸೇರ್ಪಡೆ ಆಗಬೇಕಂತೇಳಿ ಈ ಭಾಗದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟರಮಣ ಅವರು ಹೇಳಿದರು. ಹಾಗೆ RPIಗೂ ಸೇರ್ಪಡೆ ಮಾಡಬೇಕಂತೇಳಿ ಇವತ್ತಿನ ದಿನ ಈ ಕಾರ್ಯಕರ್ತನೆಲ್ಲ ಸೇರಿ ಅವ್ರಿಗೆ ಈ RPI ಬಗ್ಗೆ ಏನು ಅಂತ ಹೇಳಿ ಅವ್ರಿಗೆ ಹೇಳಿ ಎಲ್ಲರೂ ಸೇರೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಸುಮಾರು ಒಂದು 23 ಜನ ಇವತ್ತು RPIಗೆ ಸೇರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸಂಘಟನೆಯಿಂದ ಈಗಾಗಲೇ ಸುಮಾರು ಒಂದು 30 ವರ್ಷ ಆಯಿತು ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ತು ಮತ್ತು ಸೋಲಿಗರ ಸಂಘ ಆಗಿ. ಹಾಗಾಗಿ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಗೆ ಸೇರಿಸುವಂಥದ್ದು ಮತ್ತು ಅವ್ರಿಗೇನ ಮಂತ್ಲಿ ತಿಂಗಳು ಕಟ್ಟಬೇಕಾಗಿರುವಂಥದ್ದು ಯಾವುದನ್ನ ಸಮಸ್ಯೆಗಳಾದರೆ ಅವ್ರು ಪರಿಹರಿಸೋದು ಮತ್ತು ಪುಸ್ತಕ ಮತ್ತು ಯೂನಿಫಾರ್ಮ್ ಕೊಡುವಂಥದ್ದು. ಬೇರೆ ನಮ್ಮ ಟ್ರಸ್ಟ್ ಕಡೆಯಿಂದ ಅವರಿಗೆ ಯಾರು ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗಳಿರ್ತಾರೋ ಅಂಥವ್ರಿಗೆ ಪ್ರೋತ್ಸಾಹಧನವನ್ನು ಸಹ ಕೊಡ್ತಾಯಿದ್ದೀವಿ. ಹಾಗೆ ಎಲ್ಲ ಒಂದು ಸುಮಾರು 3-4 ವರ್ಷದಿಂದ ಆ ಸಂಘಟನೆ ಮತ್ತು ಟ್ರಸ್ಟ್ ಕಡೆಯಿಂದ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡು ಏನೋ ಉಚಿತವಾಗಿ ನಮ್ಮ ಕೈನಲ್ಲಾಗುವಂಥದ್ದು ಬಟ್ಟೆ ಹಾಕ್ಬೋದು ಮತ್ತು ಏನಾದ್ರೂ ಬಡ ಮಕ್ಕಳಿಗೆ ಮತ್ತು ಆಶ್ರಮಗಳಿಗೆ ಆಗುವಂಥ ಇದನ್ನು ನಾವು ಏನೋ ಊಟ ಉಪಚಾರಕ್ಕೆ ಬೇಕಾಗಿರುವಂಥದ್ದನ್ನು ಕೊಡ್ತಾಯಿದ್ದೀವಿ. ಸುಮಾರು ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ ಸುಮಾರು ಒಂದು 45 ಶಾಖೆಗಳಿದೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿದೆ, ಇದು ರಾಜ್ಯ ಮಟ್ಟದಲ್ಲಿ. ಹಾಗಾಗಿ ಬಳ್ಳಾರಿ, ಗುಲ್ಬರ್ಗ, ಧಾರವಾಡ ಮತ್ತು ಮೈಸೂರು, ರಾಮನಗರ, ಚಾಮರಾಜನಗರ ಸುಮಾರು ಶಾಖೆಗಳಿದೆ. ನಾನು ಕರ್ನಾಟಕ ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ತಲ್ಲಿ ನಾನು ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ ನಾವು. ಹಾಗೆ ಇವತ್ತು ನಾವು ನಮ್ಮ ಅಣ್ಣವರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಇಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಮ್ಮ ನಾರಾಯಣಸ್ವಾಮಿಯವರ ರಾಜ್ಯ ಅಧ್ಯಕ್ಷರವರು ಅವರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ವಿ. ಇವತ್ತು ನಮ್ಮ ಕಿರಣ್ ಜೆ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾವು ಇವತ್ತು ನೇಮಕ ಮಾಡ್ಕೋತಾ ಇದ್ವಿ ನಮ್ಮ ಒಂದು ಸಂಘಟನೆಗೆ. ಹಾಗಾಗಿ ಇವತ್ತು ನಾವು ಒಂದು ಕಾರ್ಯಕ್ರಮದಲ್ಲಿ ಈ ಥರ ಒಂದು ಕಾರ್ಯಕ್ರಮನ ನಾವು 100 ಕಾರ್ಯಕ್ರಮ ನಾವು ಮಾಡ್ತಾನೆ ಇರ್ತೀವಿ. ಹೇಗಪ್ಪ ಅಂದರೆ ಒಂದು ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಒಂದು ಪೆನ್ನು, ಬುಕ್ಕು, ಒಂದು ಬಟ್ಟೆ, ಒಂದು ಅನ್ನ, ಒಂದು 100 ಜನಕ್ಕೆ ಒಂದು 100 ಕಾರ್ಯಕ್ರಮ ಮಾಡಿ ಅನ್ನದಾನವನ್ನು ಮಾಡ್ತಾ ಇರ್ತೀವಿ. ನನಗೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದನ್ನು ಕಾರ್ಯನಿರ್ವಹಿಸ್ತಾರೆ. ರಸ್ತೆ ಸಮಸ್ಯೆಗಳಾಗಿರ್ಬೋದು, ನಮ್ಮ ಅಧ್ಯಕ್ಷರು ಧೈರ್ಯ ಅನ್ನೋ ಬೀಜನ ಚೆನ್ನಾಗಿ ಅರ್ಥಬಿಟ್ಟು ನಮಗೆ ಕುಡಿಸ್ಬಿಡ್ತಾರೆ. ಅಷ್ಟೊಂದು ಧೈರ್ಯ ಕೊಡ್ತಾರೆ ನಮ್ಮ ಅಧ್ಯಕ್ಷರು. ಈ ಧೈರ್ಯ ಕೊಡೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳೇ ಹೇಳ್ಬೇಕು. ಕೆಲವೊಂದು ಸಂಘಟನೆಗಳಿದ್ದಾವೆ, ಭಯ ಬಿದ್ದು ಮುಚ್ಕೊಂಡು ಹೋಗಿರೋ ಆದಿವಾಸಿ ಸಂಘಕ್ಕೂ ಸೇರ್ಕೊಂಡಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕೆಲಸಗಳು ಹಾಕಬೇಕು ಆದಿವಾಸಿ ಅವರಿಗೆ ನಾವು ಖಂಡಿತ ಮಾಡಿಕೊಡ್ತೀವಿ. ಅಣ್ಣ ಅವರು ಹೇಗೆ ಹೇಳ್ತಾರೆ ಹಾಗೆ ಕೇಳಿಕೊಂಡು ನಾವು ಎಲ್ಲ ಕೆಲಸ